ಎರಡೇ ಎರಡು ಐಟಮ್ಸ್ ಇದ್ದರೆ ಈ ಕೇಕ್ನ ಮಾಡ್ಕೋಬೋದು. ಎಷ್ಟು ಸೂಪರಾಗಿರುತ್ತೆ ಅಂದರೆ ಓವನ್ ಬೇಕು ಅಂತ ಇಲ್ಲ, ಆರಾಮಾಗಿ ಮನೇಲಿ ಮಕ್ಕಳೇನಾದರೂ ಕೇಳಿದ್ರೆ ಆರಾಮ್ಸೆ ಮಾಡ್ಕೊಳ್ಬೋದು ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ವೆಲ್ಕಮ್ ಟು ಇದೀಟ್ಸ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ನಾನು ಹಾಕೋ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟು ನಾನಿಲ್ಲಿ ಒಂದು ಪ್ಯಾಕ್ ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಅದರಲ್ಲಿ ಒಳಗಡೆ ಕ್ರೀಮ್ ಇರುತ್ತಲ್ಲ ಅದನ್ನೆಲ್ಲ ಸಪ್ರೇಟಾಗಿ ತೆಗ್ದು ಇಟ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಡೈರೆಕ್ಟಾಗಿ ಹಾಗೆ ಹಾಕೋಬೋದು, ಬಟ್ ನಾನು ಲಾಸ್ಟಿಗೆ ಹೇಗೆ ಹಾಕ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಇದನ್ನು ಸಪ್ರೇಟಾಗಿ ಕ್ಲೀನಾಗಿ ಕ್ರೀಮ್ನ ಒಂದು ಬೌಲಿಗೆ ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ. ಎಲ್ಲ ಆದಮೇಲೆ ಅದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳಿ. ನಾವು ರುಬ್ಕೋಬೇಕಲ್ವ, ಸೊ ಒಂದು ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ನೀರೇನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಜಸ್ಟ್ ಪೌಡರ್ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ ಎಲ್ಲ ಆಗುತ್ತೆ. ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ತುಂಬ ಸಾಫ್ಟ್ ಇದ್ದರೂ ಓಕೆ, ಸ್ವಲ್ಪ ರಫ್ ಇದ್ದರೂ ಓಕೆ, ನೋ ಪ್ರಾಬ್ಲಮ್, ಚೆನ್ನಾಗಿ ಬರುತ್ತೆ, ಹೇಗಿದ್ರೂ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಎಲ್ಲ ಕ್ಲೀನಾಗಿ ಹಾಕ್ಕೊಂಡು ಅದನ್ನು ನಮಗೆ ಎಷ್ಟು ಬೇಕು, ತುಂಬ ದೊಡ್ಡದು ಬೇಕು ಅಂದರೆ ತುಂಬ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಮಾಡ್ತಿರೋದು 1/4 kg ಕೇಕು, ಸೊ 1 ಪ್ಯಾಕ್ ಇದ್ದರೆ ಸಾಕು, ಇಲ್ಲ 1.5 ಪ್ಯಾಕ್ ಇದ್ದರೆ ಸಾಕು ನೋಡಿ. ಇಲ್ಲಿ ನಾನು ಅದಕ್ಕೆ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನಿಮಗೆ ದೋಸೆ ಹಿಟ್ಟು ಥರ ಆಗೋವಷ್ಟು ಇದ್ದರೆ ಸಾಕು. ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಾನು ಆ್ಯಡ್ ಮಾಡ್ತಿರೋದು ಹಸಿ ಹಾಲು, ನಾನಿಲ್ಲಿ ಯಾವುದೇ ರೀತಿ ಕಾಯಿಸಿಲ್ಲ ಹಾಲನ್ನ, ಸೊ ನಾನು ಹಾಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಕಲರ್ ಬರಬೇಕು, ಹಾಲು ಹಾಕಿದ್ದೀವಿ ಅಂತ ಗೊತ್ತೇ ಆಗಬಾರ್ದು. ಇಲ್ಲ ಅಂದರೆ ನಾರ್ಮಲಾಗಿ ಮಾಡಿದ್ರೆ ಅದು ಮೇಲ್ಗಡೆ ವೈಟ್ ಕಲರ್ ಕಾಣುತ್ತೆ. ಸೊ ಏನು ಇದು ಮಾಡಬೇಕು, ಶುಗರ್ ಕೂಡ ಹಾಕೊಳ್ಳೋಕೆ ಹೋಗಬೇಡಿ. ನಿಮಗೆ ಶುಗರ್ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ, ಶುಗರ್ ಕಡಿಮೆ ತಿನ್ನೋರು ಶುಗರ್ ಹಾಕ್ಕೊಂಡಿದ್ರು ನೋ ಪ್ರಾಬ್ಲಮ್. ಇದು ಆ್ಯಕ್ಚುಲಿ ಅದರಲ್ಲೇ ಶುಗರ್ ಇರುತ್ತೆ, ಸೊ ನಾನಿಲ್ಲಿ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಇಲ್ಲಿಗೆ ನಾನಿಲ್ಲಿ ಕೇಕ್ ಬ್ಯಾಟರ್ನ ತೊಗೊಂಡು ಅದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಇಲ್ಲ ಅಂದರೆ ಓಕೆ, ಎಣ್ಣೆನಾದರೂ ಹಾಕ್ಕೋಬೋದು ಅಥವಾ ಹಾಗೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ನೋಡಿ. ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ನೋಡಿ ಯಾವಾಗ ಹಾಕ್ತೀನಿ ಅಂದರೆ ಈ ಥರ ಮೇಲ್ಗಡೆ ನಾನು ಸ್ವಲ್ಪ ಅರ್ಧ ಹಾಕ್ಕೊಂಡಿದ್ದೀನಿ. ಅರ್ಧ ಹಾಕ್ಕೊಂಡಾದಮೇಲೆ ಇದನ್ನು ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಇನ್ನು ಸ್ವಲ್ಪ ಉಳಿದಿರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ನೋಡಿ. ಈ ಥರ ಫುಲ್ ಕವರ್ ಆಗಬೇಕು, ಕ್ಲೀನಾಗಿ ಹಾಕ್ಕೊಳ್ಳಿ ಮೇಲ್ಗಡೆ. ನೀವು ತುಂಬ ಮಾತ್ರ ಹಾಕ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ಆಗಿರ್ಬೋದು, ಯಾಕೆಂದರೆ ಅದು ಉಬ್ಬುತ್ತೆ. ಸೊ ನಾವು ಒಂದು 95% ಹಾಕ್ಕೊಂಡ್ರೆ ಸಾಕು, ಒಂದು 3/4 ಭಾಗ ಹಾಕ್ಕೊಂಡ್ರೆ ಸಾಕು. ಅದು ಉಬ್ಬು ಆದಮೇಲೆ ಮೇಲ್ಗಡೆ ಬರುತ್ತೆ, ಇಲ್ಲ ಅಂದರೆ ಕೆಳಗಡೆ ಚೆಲ್ಲೋಗಿಬಿಡುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ನಾನ್ ಸ್ಟಿಕ್ ಪಾತ್ರೆಗೆ ಅಥವಾ ಏನೋ ನೀವು ಸಿಲ್ವರ್ ಇದ್ದರೆ ಓಕೆ, ಇಲ್ಲಾಂದರೆ ನಾನ್ ಸ್ಟಿಕ್ ಇದ್ದರು ಅಂದರೂ ಓಕೆ. ಇದಕ್ಕೆ ನಾನಿಲ್ಲಿ ಆಲ್ರೆಡಿ ತುಂಬ ಸಾರಿ ಯೂಸ್ ಮಾಡಿದ್ದೀನಿ ಈ ಸಾಲ್ಟ್ನ. ನೆಕ್ಸ್ಟು ಅದಕ್ಕೆ ಪುಡಿ ಉಪ್ಪನ್ನ ಹಾಕ್ಕೊಂಡು ಮೇಲ್ಗಡೆ ಒಂದು ರಿಂಗ್ ಏನಾದ್ರು ಇಟ್ಟು ಪಾತ್ರೆನ ಇಟ್ಟು ಒಂದು 30 ಮಿನಿಟ್ಸ್ ಬೇಯಿಸಿದ್ದೀನಿ ಅಷ್ಟೇ. ಅದು ಸ್ಲೋ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲ. ಸೊ ನೋಡಿ ಈ ಥರ ಕ್ಲೀನಾಗಿ ಬರುತ್ತೆ ನೋಡಿ. ನಾನು ಹಾರ್ಟ್ ಶೇಪ್ನ ಕೊಟ್ಟಿದ್ದೆ, ಸೊ ಹಾರ್ಟ್ ಶೇಪಲ್ಲೇ ಬಂದಿದೆ ನೋಡಿ. ಅದು ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಂದು ಯಾವ್ದಾದ್ರು ಕಡ್ಡಿ ತಗೊಂಡ್ರೆ ಚುಚ್ಚಿದಾಗ ಅದು ಏನೂ ಅಂಟಲ್ಲ, ಹಾಗೆ ಬರುತ್ತೆ. ಸೊ ಆವಾಗ ಬೆಂದಿದೆ ಅಂತ ತುಂಬ ಬೇಯಿಸೋಕೆ ಹೋಗ್ಬೇಡಿ. ಒಂದು 30 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ನಾನಿಲ್ಲಿ 1/4 kgನ ಮಾಡಿದ್ದೀನಿ ನೋಡಿ. ಇಲ್ಲಿ ನಾನಿಲ್ಲಿ ಲಾಸ್ಟಿಗೆ ಡೈರಿ ಮಿಲ್ಕು ಜಮ್ಸಲ್ಲಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಪ್ಲೈನಾಗಿ ಕೂಡ ತಿನ್ಬೋದು, ಬಟ್ ನಾವಿಲ್ಲಿ ಹೇಗೆ ಬೇಕಾದರೂ ಡೆಕೋರೇಷನ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.